ಮಂಡಿ ಅಥವಾ ಮೊಣಕಾಲಿನ ಸಮಸ್ಯೆ ಹಲವಾರು ಜನರಿಗೆ ಒಂದಲ್ಲ ಒಂದು ಸಮಯದಲ್ಲಿ ಕಾಡುವಂತಹ ತೊಂದರೆ. ಈ ತೊಂದರೆ ಇದ್ದಾಗ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಮಂಡಿ ನೋವು. ನೋವಿನ ಜೊತೆಗೆ ಒಳಗಡೆ ಬಾವು ಬರಬಹುದು, ಒಂದು ರೀತಿಯಾದಂತಹ ಬಿಗಿತ ಟೈಟ್ನೆಸ್ ಬರ್ಬೋದು, ಒಳಗಡೆ ಕಟ್ ಕಟ್ ಅಂತ ಶಬ್ದ ಬರೋದು, ಮಂಡಿಯಲ್ಲಿ ಚುಚ್ಚಿದಾಗ ಆಗೋದು, ನಡಿಬೇಕಾದ್ರೆ ಕೆಲವೊಬ್ಬರಿಗೆ ಎಲ್ಲಿ ಕಳಚಿ ಬಿದ್ದೋಗ್ಬಿಡುತ್ತೇನೋ ಮಂಡಿ ಅನ್ನುವಂತಹ ಹೆದರಿಕೆ ಆಗುವಂತಹದ್ದು, ಮಂಡಿ ಮೇಲೆ ಭಾರ ಬಿಡಕ್ಕೆ ಆಗಲ್ಲ, ಕೂತ್ರೆ ಏಳೋದ್ ಕಷ್ಟ, ಮೆಟ್ಲು ಹತ್ತಿ ಇಳಿದು ಮಾಡೋದು ಬಹಳ ಕಷ್ಟ, ಮುಟ್ಟಿದಾಗ ಬೆಚ್ಚಗಿರುವಂತಹದ್ದು, ಊತ ಬರುವುದು, ಜೊತೆಗೆ ಜ್ವರ ಬರುವಂತಹದ್ದು, ಇವೆಲ್ಲವೂ ಕೂಡ ಮಂಡಿಯ ತೊಂದರೆಯ ಲಕ್ಷಣಗಳು ಅಂತ ಹೇಳ್ತೀವಿ. ಯಾವ ಲಕ್ಷಣ ಇದ್ರೆ ನಾವು ಹೆದರ್ಕೋಬೇಕು, ಯಾವ ತೊಂದರೆ ಇದ್ರೆ ನಮಗೆ ಗಂಭೀರವಾದಂತಹ ಸಮಸ್ಯೆ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಈ ಲಕ್ಷಣಗಳನ್ನ ಸರಿಯಾಗಿ ಗುರುತಿಸೋದ್ರಿಂದ ನನಗೆ ಯಾಕೆ ಮಂಡಿ ನೋವು ಬರ್ತಾ ಇದೆ ಅಂತ ಹೇಗೆ ನಾನು ನಿರ್ಧಾರ ಮಾಡ್ಕೋಬಹುದು. ಅದನ್ನ ಸರಿಯಾದ ರೀತಿಯಲ್ಲಿ ಬೇಗ ಅದನ್ನ ಅರ್ಥ ಮಾಡ್ಕೊಂಡು ಗುರುತಿಸಿದ್ರೆ ಸಮಸ್ಯೆ ಹೆಚ್ಚಾಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೊಂಡು ಬೇಗ ಅದನ್ನ ಚಿಕಿತ್ಸೆ ಪಡ್ಕೊಂಡು ಗುಣಮುಖರಾಗ್ಬೋದು. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಮೊಣಕಾಲಿನ ಸಮಸ್ಯೆಯ ಲಕ್ಷಣಗಳನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ಮಂಡಿಯ ರಚನೆ ಮತ್ತು ಯಾವ ತೊಂದರೆಗಳು ಬರಬಹುದು ಅಂತ ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಳ್ಳೋಣ. ಮಂಡಿ ಅಥವಾ ಮೊಣಕಾಲು ಅನ್ನುವಂಥದ್ದು ಒಂದು ಹಿಂಜ್ ಜಾಯಿಂಟ್ ಅಂತ ಹೇಳ್ತೀವಿ. ನಮ್ಮ ತೊಡೆಯ ಮೂಳೆ ಮತ್ತು ಕಾಲಿನ ಮೂಳೆ ಸೇರ್ಕೊಂಡು ಆಗುವಂತಹ ಒಂದು ಸಂಕೀರ್ಣವಾದಂತಹ ಒಂದು ಸಂಧಿ. ಇದು ನಮ್ಮ ದೇಹದ ತೂಕವನ್ನು ತಗೊಳುತ್ತೆ, ನಮಗೆ ಓಡಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಈ ಎರಡು ಮೂಳೆಗಳ ಮಧ್ಯದಲ್ಲಿ ಆಗುವಂತಹ ಸಂಧಿ, ತೊಡೆಯ ಮೂಳೆ ಮತ್ತು ಕಾಲಿನ ಮೂಳೆ ಸೇರಿ ಆಗುವಂತಹದ್ದು. ತುದಿಯಲ್ಲಿ ಕಾರ್ಟಿಲೇಜ್ ಅಥವಾ ಮೃದು ಎಲುಬು ಅಂತ ಇರುತ್ತೆ. ಇದಿರೋದ್ರಿಂದ ಸ್ಮೂತ್ ಆಗಿ ಮೂವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕೀಲಲ್ಲಿ ಸುತ್ತ ಜಾಯಿಂಟ್ ಕ್ಯಾಪ್ಸೂಲ್ ಇರುತ್ತೆ. ಮೂಳೆಗಳ ಮಧ್ಯದಲ್ಲಿ ಕನೆಕ್ಟ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಲಿಗಮೆಂಟ್ಗಳಿರುತ್ತೆ. ಆ ಕಡೆ ಈ ಕಡೆ ಮೀಡಿಯಲ್ ಮತ್ತು ಲ್ಯಾಟ್ರಲ್ ಕೊಲಾಟ್ರಲ್ ಲಿಗಮೆಂಟ್, ಮಧ್ಯದಲ್ಲಿ ಆಂಟೀರಿಯರ್ ಮತ್ತು ಪೋಸ್ಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಅಂತ ಇರುತ್ತೆ. ಜೊತೆಗೆ ಎರಡು ಮೂಳೆಗಳ ಮಧ್ಯದಲ್ಲಿ ವಾಷರ್ ತರ ಮೀಡಿಯಲ್ ಮತ್ತು ಲ್ಯಾಟ್ರಲ್ ಮೆನಿಸ್ಕಸ್ ಅಂತ ಇರುತ್ತೆ. ಇದು ರಬ್ಬರ್ ತರ ಅಥವಾ ಕುಶನ್ ತರ ಕೆಲಸ ಮಾಡುತ್ತೆ. ಅದರ ಜೊತೆಗೆ ಕೀಲಿನ ಒಳಗಡೆ ಸೈನೋವಿಯಲ್ ಫ್ಲೂಯಿಡ್, ಆಯಿಲ್ ಅಥವಾ ಗ್ರೀಸ್ ತರ ಲೂಬ್ರಿಕೇಟಿಂಗ್ ಫ್ಲೂಯಿಡ್ ಆಗಿ ಸ್ಮೂತ್ ಆಗಿ ಮೂವ್ಮೆಂಟ್ ಆಗ್ಲಿಕ್ಕೆ ಸಹಾಯಕ ಆಗುತ್ತೆ. ಇದರ ಜೊತೆಗೆ ಮಂಡಿಯ ಮುಂಭಾಗದಲ್ಲಿ ಪಟೆಲ್ಲಾ ಅನ್ನುವಂತಹ ಮಂಡಿ ಚಿಪ್ಪಿನ ಮೂಳೆ ಇರುತ್ತೆ. ಅದರ ಜೊತೆಗೆ ಅಕ್ಕಪಕ್ಕದಲ್ಲಿ ಮಾಂಸಖಂಡಗಳು, ಟೆಂಡನ್ಗಳಿರುತ್ತೆ. ಇವೆಲ್ಲವೂ ಕೂಡ ಮಂಡಿ ಸುಲಭವಾಗಿ ಮೂವ್ಮೆಂಟ್ ಆಗ್ಲಿಕ್ಕೆ ಸಹಾಯಕ ಆಗುತ್ತೆ. ಮಂಡಿಯಲ್ಲಿ ಏನೇನು ತೊಂದರೆಗಳು ಬರಬಹುದು, ಮುಖ್ಯವಾಗಿ ಏಟ್ ಬೀಳುವಂತಹದ್ದು, ಅಂದ್ರೆ ಲಿಗಮೆಂಟ್ ಹರಿದೋಗ್ಬೋದು, ಒಳಗಡೆ ಮೆನಿಸ್ಕಸ್ ಹರಿದೋಗ್ಬೋದು, ಅಥವಾ ಮೂಳೆ ಮುರಿತ ಸಂಭವಿಸಬಹುದು, ಅಥವಾ ಒಳಗಡೆ ಒಂದಕ್ಕೊಂದು ಮೂಳೆ ಉಜ್ಜಿ ಈ ಕಾರ್ಟಿಲೇಜ್ ಸವಕಳಿ ಬಂದು ಆಸ್ಟಿಯೋಆರ್ಥರೈಟಿಸ್ ಆಗುವಂಥದ್ದು. ರುಮಟಾಯ್ಡ್ ಆರ್ಥರೈಟಿಸ್ ಅಂದ್ರೆ ರುಮಟಾಯ್ಡ್ ಆರ್ಥರೈಟಿಸ್ ಸಂಧಿವಾತದಲ್ಲಿ ದೇಹದಲ್ಲಿ ಕೀಲುಗಳ ವಿರುದ್ಧ ಒಂದಿಷ್ಟು ಕಣಗಳು ಉತ್ಪತ್ತಿಯಾಗಿ ಅದನ್ನು ಅಟ್ಯಾಕ್ ಮಾಡಿ ಒಳಗಡೆ ಉರಿಯುತ್ತಾ ಸಂಭವಿಸಿದ್ರೆ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅಥವಾ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳಲ್ಲಿ ಟೆಂಡನ್ಗಳಲ್ಲಿ ಉರಿಯುತ್ತಾಗುವುದು, ಟೆಂಡಿನೈಟಿಸ್ ಅಂತ ಹೇಳ್ತೀವಿ. ಅವಾಗ್ಲೂ ಕೂಡ ನೋವು ಬರುವಂತಹದ್ದು, ತೊಂದರೆ ಆಗುವಂತಹ ಸಾಧ್ಯತೆ ಇರುತ್ತೆ. ಕೆಲವೊಬ್ಬರಿಗೆ ಸೈನೋವೈಟಿಸ್, ಈ ಒಳಗಡೆ ಇರುವಂತಹ ಸೈನೋವಿಯಲ್ ಫ್ಲೂಯಿಡ್ ತುಂಬಾ ಜಾಸ್ತಿಯಾಗಿ ಮಂಡಿಯಲ್ಲಿ ಬಾವು ಬರುತ್ತೆ, ಊತ ಬರುತ್ತೆ. ಅದೇ ಬ್ಯಾಕ್ಟೀರಿಯಾ ಸೋಂಕು ಸಂಭವಿಸಿದಾಗ ಸೆಪ್ಟಿಕ್ ಆರ್ಥರೈಟಿಸ್, ಮಂಡಿಯಲ್ಲಿ ಕೀವಾಗ್ಬಿಡುವಂತಹ ಸಮಸ್ಯೆ ಇದ್ಬಿಡ್ಬೋದು. ಇದೆಲ್ಲದೂ ಕೂಡ ಈ ಮಂಡಿಯಲ್ಲಿ ಆಗುವಂತಹ ತೊಂದರೆಗಳು ಅಂತ ಹೇಳ್ಬೋದು. ಮಂಡಿ ಅಥವಾ ಮೊಣಕಾಲಿನ ಸಮಸ್ಯೆಗಳಲ್ಲಿ ಈ 7 ಲಕ್ಷಣಗಳಿದ್ರೆ ನಾವು ಅದನ್ನು ನಿರ್ಲಕ್ಷ್ಯ ಮಾಡಬಾರ್ದು ಅಂತ ಹೇಳ್ತೀವಿ. ಮೊದಲನೇದು ನೋವು. ಮಂಡಿಯಲ್ಲಿ ನೋವು ಕಾಣಿಸ್ಕೊಂಡಾಗ ಬೇರೆ ಬೇರೆ ರೀತಿಯಾಗಿ ನೋವು ಕಾಣಿಸ್ಕೊಡುತ್ತೆ. ನೋವು ಶುರುವಾಗಿದ್ದು ಹೇಗೆ? ಸಡನ್ ಆಗಿ ಶುರುವಾಯಿತು ಅಂದ್ರೆ ಏಟ್ ಬಿದ್ದಿರಬಹುದು, ಮೂಳೆ ಮುರಿತ ಅಥವಾ ಲಿಗಮೆಂಟ್ ಹರಿದೋಗಿರ್ಬೋದು, ಮೆನಿಸ್ಕಸ್ ಕಟ್ ಆಗಿರ್ಬೋದು ಅಂತ ಅನ್ಕೋಬಹುದು. ಡಲ್ ಏಕಿಂಗ್ ಪೇನ್ ಅಂತ ಹೇಳ್ತೀವಿ. ಈ ಮಂಡಿ ಸವಕಳಿ ಇದ್ದಾಗ ಪ್ರಾರಂಭದ ಹಂತದಲ್ಲಿ ಕೂತ್ಕೊಂಡು ಏಳ್ಬೇಕಾದ್ರೆ, ಮೆಟ್ಲು ಹತ್ತಿ ಇಳಿದು ಮಾಡಬೇಕಾದ್ರೆ, ಕೆಳಗಡೆ ನೆಲದ ಮೇಲೆ ಕೂತ್ಕೊಂಡು ಏಳಲಿಕ್ಕೆ ಕಷ್ಟ ಆಗುತ್ತೆ. ಒಂದು ರೀತಿಯಂತ ಸಣ್ಣದಾಗಿ ನೋವು ಕಾಣಿಸ್ಕೊಳ್ತಾ ಇರುತ್ತೆ ಮಂಡಿಯಲ್ಲಿ ಅನ್ನೋದು ಆಸ್ಟಿಯೋಆರ್ಥರೈಟಿಸ್ ಲಕ್ಷಣ ಅಂತ ಹೇಳ್ಬೋದು. ಅದೇ ಸ್ವಲ್ಪ ಜಾಸ್ತಿ ಆದ್ರೆ ಈ ನೋವು ಕಂಟಿನ್ಯೂಸ್ ಆಗಿ ಕಾನ್ಸ್ಟೆಂಟ್ ಆಗಿ ಸಿವಿಯರ್ ಪೇನ್ ಬಂದ್ಬಿಡ್ಬೋದು. ಇದು ರುಮಟಾಯ್ಡ್ ಆರ್ಥರೈಟಿಸ್ ಅಂದ್ರೆ ಸಂಧಿವಾತದಲ್ಲಿ ಇರುವಂತಹ ಸಮಸ್ಯೆ ಅಂತ ಹೇಳ್ಬೋದು. ಕೆಲವೊಂದು ಇಂಟರ್ಮಿಟೆಂಟ್ ಪೇನ್, ಬಿಟ್ಟು ಬಿಟ್ಟು ಬರುವಂತಹದ್ದು, ಅಂದ್ರೆ ನಾನು ಕೂತ್ಕೊಂಡು ಎದ್ದಾಗ ಮಾತ್ರ ಬರುವಂತಹ ನೋವು. ಮಂಡಿ ಮುಂಭಾಗದಲ್ಲಿ ಬರ್ತಾ ಇದೆ ಅಂದ್ರೆ ಇದು ಪಟೆಲ್ಲಾ ಟೆಂಡಿನೈಟಿಸ್ ಇಂದ ಬರ್ತಾ ಇರ್ಬೋದು. ಮಂಡಿಯ ಹೊರಭಾಗದಲ್ಲಿ ನಾನು ಮೆಟ್ಲು ಹತ್ತಿ ಇಳಿಬೇಕಾದ್ರೆ ಅಥವಾ ಆಟ ಆಡ್ಬೇಕಾದ್ರೆ ಮಾತ್ರ ಬರ್ತಾ ಇದೆ ಅಂತಂದ್ರೆ ಇದು IT ಬ್ಯಾಂಡ್ ಸಿಂಡ್ರೋಮ್ ಅಂತ ಹೇಳ್ಬೋದು. ಈ ರೀತಿಯಾದಂತಹ ಹಲವಾರು ಸಮಸ್ಯೆ ಇದ್ದಾಗ ಮಂಡಿಯ ನೋವು ಎಲ್ಲಿ ಬರ್ತಾ ಇದೆ, ಯಾವ ರೀತಿಯಲ್ಲಿ ಇದೆ ಅಂತ ತಿಳ್ಕೊಂಡ್ರಿಂದ ಯಾವ ಕಾರಣದಿಂದ ಇರಬಹುದು ಅಂತ ನಾವು ಊಹೆ ಮಾಡ್ಬೋದು. ಎರಡನೇ ಲಕ್ಷಣ ಬಾವು ಬರುವಂಥದ್ದು, ಸ್ವೆಲ್ಲಿಂಗ್ ಬರುವಂತಹದ್ದು. ಮಂಡಿಯಲ್ಲಿ ಬಾವು ಬಂದಾಗ ಮಂಡಿ ಅಕ್ಕಪಕ್ಕದಲ್ಲಿ ಒಂದು ರೀತಿಯಂತ ಉಬ್ಬಿರುವಂತಹ ಭಾವನೆ ಇರುತ್ತೆ. ಮಂಡಿ ಚಿಪ್ಪು ಅಂದ್ರೆ ಪಟೆಲ್ಲಾ ಅಕ್ಕಪಕ್ಕದಲ್ಲಿ ಮೇಲ್ಗಡೆ ಬಾವು ಬಂದ್ಬಿಡುತ್ತೆ, ಸುಪ್ರಪಟೆಲ್ಲಾರ್ ಪೌಚ್ ಅಂತ ಹೇಳ್ತೀವಿ. ಅಥವಾ ಮಂಡಿ ಹಿಂಭಾಗದಲ್ಲೂ ಕೂಡ ಬಾವು ಕಾಣಿಸ್ಕೋಬಹುದು. ಅದು ಎಷ್ಟು ದಿನದಿಂದ ಇದೆ, ಸಡನ್ ಆಗಿ ಬಂತಾ ಅಥವಾ ನಿಧಾನವಾಗಿ ಜಾಸ್ತಿ ಆಯ್ತಾ, ಅಥವಾ ಅದರ ಜೊತೆಗೆ ಏನೇನಿದೆ, ಮುಟ್ಟಕ್ಕೆ ಬೆಚ್ಚಗಿದೆಯಾ ಅಥವಾ ಸಡನ್ ಆಗಿ ನೋವು ಜೊತೆಗೆ ಬಾವು ಬರ್ತಾ ಇದೆಯಾ ಅನ್ನೋದ್ರ ಮೇಲೆ ಯಾವ ತೊಂದರೆ ಇರಬಹುದು ಅಂತ ನಾವು ಅದನ್ನ ನಿರ್ಧಾರ ಮಾಡ್ಕೋಬಹುದು.
ಸಡನ್ ಆಗಿ ಬರ್ತಾ ಇದೆ ಅಂತಂದ್ರೆ ಏಟ್ ಬಿದ್ದಾಗ ಸಡನ್ ಆಗಿ ಒಳಗಡೆ ರಕ್ತಸ್ರಾವ ಆಗಿ ಬಾವು ಬಂದ್ಬಿಡ್ಬೋದು. ಅಥವಾ ಈ ಆಸ್ಟಿಯೋ ಆರ್ಥರೈಟಿಸ್, ರುಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ನಿಧಾನವಾಗಿ ಒಳಗಡೆ ಉರಿಯೂತ ಬಂದಾಗ ಸೈನೋವೈಟಿಸ್ ಅಂತ ಹೇಳ್ತೀವಿ. ಸೈನೋವಿಯಂ ಫ್ಲೂಯಿಡ್ ಜಾಸ್ತಿಯಾಗಿ ಒಳಗಡೆ ಅಂದ್ರೆ ಒಂದಕ್ಕೊಂದು ಉಜ್ಜೋದನ್ನ ತಡೆಯೋಕ್ಕೋಸ್ಕರ ದೇಹ ಹೆಚ್ಚು ಫ್ಲೂಯಿಡ್ ಅನ್ನ ಅದರಲ್ಲಿ ಅಕ್ಯುಮುಲೇಟ್ ಮಾಡ್ಬಿಡುತ್ತೆ ಅಥವಾ ಉತ್ಪತ್ತಿ ಮಾಡುತ್ತೆ. ಅಥವಾ ಈ ಉರಿಯೂತದಲ್ಲಿ ಹೆಚ್ಚು ಒಳಗಡೆ ಆ ಕೀಲ್ಗಳ ವಿರುದ್ಧ ಕಣಗಳು ಬಂದು ಈ ರುಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಜಾಸ್ತಿ ಆಗ್ಬಿಡ್ಬೋದು. ಯಾವಾಗ ಈ ಸಮಸ್ಯೆ ಬಾವು ಬರುವಂತಹದ್ದು, ನೋವು ಜೊತೆಗೆ ನಮ್ಗೆ ಜ್ವರ ಬರ್ತಾ ಇದೆ, ಒಳಗಡೆ ಮುಟ್ಟಕ್ಕೆ ಬೆಚ್ಚಗಿದೆ, ಈ ರೀತಿ ಇದ್ದಾಗ ಇದು ಸೆಪ್ಟಿಕ್ ಆರ್ಥರೈಟಿಸ್ ಅಥವಾ ಕೀವು ಬಂದಿರಬಹುದು ಅಂತ ಹೇಳಿ. ಇದು ಡೇಂಜರಸ್ ಕಂಡೀಷನ್, ತುಂಬಾ ತೊಂದರೆ ಕೊಡುವಂತಹ ಅಪಾಯಕಾರಿ ಕಂಡೀಷನ್. ಇದನ್ನ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಒಳಗಡೆ ಕೀವು ಇದ್ಬಿಟ್ಟು ಆ ಕೀವು ರಕ್ತದಲ್ಲಿ ನಂಜಾಗಿ ಜೀವಕ್ಕೆ ಸಮಸ್ಯೆ ಕೊಡುವಂತಹ ತೊಂದರೆ ಕೆಲವೊಮ್ಮೆ ಆಗ್ಬಿಡ್ಬೋದು. ಸೊ ಮಂಡಿ ಬಾವು ಬರ್ತಾ ಇದೆ, ನೋವಿದೆ, ಬೆಚ್ಚಗಿದೆ ಅಂದ್ರೆ ಆದಷ್ಟು ಬೇಗ ನಾವು ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಸೂಕ್ತ ಚಿಕಿತ್ಸೆ ಪಡ್ಕೊಳ್ಳೋದು ಮುಖ್ಯ. ಮೂರನೇದು ಒಳಗಡೆ ಇರುವಂತಹ ಬಿಗಿತ, ಟೈಟ್ನೆಸ್. ನಮ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಕೀಲನ್ನ ಮೂವ್ ಮಾಡ್ಲಿಕ್ಕೆ ಆಗೋದಿಲ್ಲ, ತುಂಬಾ ಹೊತ್ತು ಕೂತ್ಕೊಂಡಿದ್ರೆ ತಕ್ಷಣ ಎದ್ದು ಓಡಾಡಕ್ಕಾಗಲ್ಲ ಅಂತ ಕೆಲವೊಬ್ರು ಹೇಳ್ತಿರ್ತಾರೆ. ಇದು ಮುಖ್ಯವಾಗಿ ಈ ರುಮಟಾಯ್ಡ್ ಆರ್ಥರೈಟಿಸ್, ಈ ತರ ಸಂಧಿವಾತ ಇರುವಂತಹ ವ್ಯಕ್ತಿಗಳಲ್ಲಿ ಹೆಚ್ಚು. ಮಾರ್ನಿಂಗ್ ಸ್ಟಿಫ್ನೆಸ್, ಬೆಳಿಗ್ಗೆ ಹೊತ್ತು ಹೆಚ್ಚು ಕಾಣಿಸ್ಕೊಳ್ಳುತ್ತೆ. ಅಥವಾ ತುಂಬಾ ಹೊತ್ತು ಕೂತ್ಕೊಂಡು ಎದ್ದಕ್ಕೆ ಓಡಾಡ್ಲಿಕ್ಕೆ ಆಗಲ್ಲ. ತುಂಬಾ ಜಾಸ್ತಿ ಸವಕಳಿ ಬಂದಾಗಲೂ ಕೂಡ ಒಂದು ರೀತಿಯಂತ ಟೈಟ್ನೆಸ್, ಬಿಗಿತ ಬಂದಿರುತ್ತೆ. ಸೊ ಇದು ಯಾವಾಗಿದೆ, ಎಷ್ಟು ಹೊತ್ತಿದೆ ಅನ್ನೋದ್ರ ಮೇಲೆ ಒಳಗಡೆ ಈ ತೊಂದರೆ ಎಷ್ಟಿರ್ಬೋದು ಅಂತ ನಿರ್ಧಾರ ಮಾಡ್ಕೋಬೇಕು. ನಾಲ್ಕನೇ ಲಕ್ಷಣ ವೀಕ್ನೆಸ್ ಮತ್ತು ಇನ್ಸ್ಟೆಬಿಲಿಟಿ ಅಂತ ಹೇಳ್ತೀವಿ. ಮಂಡಿಯಲ್ಲಿ ಒಳಗಡೆ ಇರುವಂತಹ ಲಿಗಮೆಂಟ್ಗಳು ಹರಿದಾಗ, ACL ಆಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಹರಿದಾಗ ಅಥವಾ PCL ಪೋಸ್ಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಹರಿದಾಗ ಈ ರೀತಿಯಾದಂತಹ ವೀಕ್ನೆಸ್ ಅಥವಾ ಇನ್ಸ್ಟೆಬಿಲಿಟಿ ಸಡನ್ ಆಗಿ ಕಾಣಿಸ್ಕೋಬಹುದು. ಏಟ್ ಬಿತ್ತು ಆ ACL PCL ಅನ್ನುವಂಥದ್ದು ಮಂಡಿಯನ್ನ ಮುಂದೆ ಹಿಂದೆ ಹೋಗ್ತಿರೋ ರೀತಿಯಲ್ಲಿ ಹಿಡಿದಿಟ್ಟಿರುತ್ತೆ. ಅದು ಕಟ್ಟಾದ ತಕ್ಷಣ ನನಗೆ ಎಲ್ಲೋ ಮುಂದೆ ಕಳಚೋಗ್ಬಿಡುತ್ತೇನೋ, ಮಂಡಿ ಬಿದ್ದೋಗ್ಬಿಡ್ತೀನೇನೋ ಅನ್ನೋಂತಹ ಭಾವನೆ ಬರುತ್ತೆ. ಒಂದು ರೀತಿಯಂತ ವೀಕ್ನೆಸ್, ನನಗೆ ಮೆಟ್ಲು ಇಳಿಬೇಕಾದ್ರೆ ಜಂಪ್ ಮಾಡ್ಲಿಕ್ಕೆ ಧೈರ್ಯನೇ ಇರಲ್ಲ ಏಟ್ ಬಿದ್ದ ನಂತರ ಅನ್ನುವಂತಹ ಸಮಸ್ಯೆ ಕಾಣಿಸ್ಕೋಬಹುದು. ಅದೇ ಬಹಳ ದಿನದಿಂದ ವೀಕ್ನೆಸ್ ಇದೆ, ನನಗೆ ಕಾಲಲ್ಲಿ ಸೋತ್ ಹೋಗ್ಬಿಡ್ತಿದೆ, ಕಾಲಲ್ಲಿ ಶಕ್ತಿನೇ ಇಲ್ಲ ಅಂತಂದ್ರೆ ಮಾಂಸಖಂಡಗಳದ್ದು ಅಥವಾ ನರಗಳ ಸಮಸ್ಯೆ ಇದ್ದಾಗ ಕೂಡ ಈ ತೊಂದರೆ ಕಾಣಿಸ್ಕೋಬಹುದು. ತುಂಬಾ ದಿನದಿಂದ ಇದೆ ಅಂತಂದ್ರೆ ಇದು ಮಾಂಸಖಂಡ ಅಥವಾ ನರದ ಸಮಸ್ಯೆ. ಸಡನ್ ಆಗಿ ಈ ತೊಂದರೆ ಶುರುವಾಯಿತು ಅಂತಂದ್ರೆ ಒಳಗಡೆ ಇರುವಂತಹ ಲಿಗಮೆಂಟ್ ಹರಿದಿರುವಂತಹ ಸಮಸ್ಯೆ, ಮೀಡಿಯಲ್ ಕೊಲಾಟ್ರಲ್ ಲಿಗಮೆಂಟ್ ಅಂತ, ಅದು ಹರಿದೋಗ್ಬಿಟ್ರೆ ಮಂಡಿ ಓಪನ್ ಆಗ್ಬಿಡುತ್ತೆ. ನನಗೆ ಎಲ್ಲಿ ಕಾಲ್ ಅಡ್ಡ ಆಗಿ ನಾನು ಬಿದ್ದೋಗ್ಬಿಡ್ತೀನೇನೋ ಅನ್ನೋಂತಹ ಭಾವನೆ, ಹೆದರಿಕೆ ಆಗುವಂತಹ ಸಾಧ್ಯತೆ ಇರುತ್ತೆ. ಈ ರೀತಿ ತೊಂದರೆಗಳು ಇನ್ಸ್ಟೆಬಿಲಿಟಿಯಿಂದ ಬರ್ತಾ ಇದೆ ಅಂತ ನಾವು ಹೇಳ್ಬೋದು. ಐದನೇದು ಮಂಡಿಯ ಕೀಲು ಕೆಂಪಾಗುವಂಥದ್ದು ಮತ್ತು ಬೆಚ್ಚಗಾಗುವಂಥದ್ದು. ಇದು ಒಳಗಡೆ ಉರಿಯೂತ ಇದೆ, ಇನ್ಫ್ಲಮೇಷನ್ ಇದೆ ಅಂತ ಹೇಳುವಂತಹ ಲಕ್ಷಣ. ಈ ಉರಿಯೂತ ಸಂಭವಿಸುವಂಥದ್ದು ನಿಧಾನವಾಗಿ ಆಗ್ಬೋದು. ಈ ರುಮಟಾಯ್ಡ್ ಆರ್ಥರೈಟಿಸ್ ಅಥವಾ ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಗೌಟ್ ಅಂತ ಯೂರಿಕ್ ಆಸಿಡ್ ಕ್ರಿಸ್ಟಲ್ಸ್ಗಳು ಕೀಲ್ಗಳಲ್ಲಿ ಮಂಡಿಯಲ್ಲಿ ಬಂದಾಗ ಗೌಟ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ರುಮಟಾಯ್ಡ್ ಆರ್ಥರೈಟಿಸ್ ಅನ್ನುವಂಥದ್ದು ಸಂಧಿವಾತ, ಆಟೋ ಇಮ್ಯೂನ್ ಡಿಸೀಸ್, ದೇಹದಲ್ಲಿ ಕೀಲ್ಗಳ ವಿರುದ್ಧ ಕಣಗಳು ಉತ್ಪತ್ತಿಯಾಗಿ ಬಾವು ಬರುವಂಥದ್ದು. ಈ ರೀತಿ ಇದ್ದಾಗ ಮುಟ್ಲಿಕ್ಕೆ ಬೆಚ್ಚಗಿರುತ್ತೆ, ಕೆಂಪಾಗಿರುತ್ತೆ, ಮುಟ್ಟಿದ್ರೆ ನೋವು ಇರುತ್ತೆ. ಆದ್ರೆ ಸಡನ್ ಆಗಿ ಇದು ಬಂದ್ಬಿಡ್ತು, ಒಂದಿನ ಎರಡು ದಿನದಲ್ಲಿ ನನಗೆ ಜ್ವರ ಬಂತು, ಸಡನ್ ಆಗಿ ಈ ರೀತಿ ಕೆಂಪಗಾಗಿದೆ, ಬೆಚ್ಚಗಿದೆ ಮುಟ್ಲಿಕ್ಕೆ ಅಂತಂದ್ರೆ ಒಳಗಡೆ ಕೀವಾಗಿರಬಹುದೇನೋ ಅಂತ ಲಕ್ಷಣ ಇರಬಹುದು. ಇದನ್ನ ಸೆಪ್ಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಈ ರೀತಿ ಇದ್ದಾಗ ಆದಷ್ಟು ಬೇಗ ಅದಕ್ಕೆ ಸರಿಯಾಗಿ ಸೂಕ್ತ ಚಿಕಿತ್ಸೆಯನ್ನ ಪಡ್ಕೋಬೇಕು. ಆರನೇದು ಮೊಣಕಾಲಲ್ಲಿ ಶಬ್ದ ಬರುವಂತಹದ್ದು. ಮೊಣಕಾಲ ಒಳಗಡೆ ಕಟ್ ಅಂತ ಶಬ್ದ ಬರುತ್ತೆ, ಕೂತ್ಕೊಂಡು ಏಳ್ಬೇಕಾದ್ರೆ ನಡಿಬೇಕಾದ್ರೆ ಕಟ್ ಕಟ್ ಅಂತ ಶಬ್ದ ಬರ್ತಾ ಇರುತ್ತೆ ಅಂತ ಹೇಳಿರೋದನ್ನ ಕೇಳಿರ್ಬೋದು ಅಥವಾ ನಾವು ನೋಡಿರ್ಬೋದು. ಮಂಡಿ ಮೇಲೆ ಒಂದು ಕೈ ಇಟ್ಟಾಗ ಮೂವ್ಮೆಂಟ್ ಮಾಡಿದಾಗ ಒಳಗಡೆ ಒಂಥರ ಕಟ್ ಕಟ್ ಅಂತ ಶಬ್ದ ಬರ್ತಾ ಇದ್ರೆ ಹೆಚ್ಚಿನ ಸಲ ಇದು ಮಂಡಿಯ ಸವಕಳಿಯ ಲಕ್ಷಣ ಇರಬಹುದು. ಅದು ಯಾವಾಗ ಸವಕಳಿ ಬರ್ತಾ ಇದೆ, ಯಾವಾಗ ಈ ಶಬ್ದಗಳು ತೊಂದರೆ ಅಂತಂದ್ರೆ, ಶಬ್ದಗಳ ಜೊತೆಗೆ ನೋವು ಬರ್ತಾ ಇದೆ ಅಂತಂದ್ರೆ, ಒಳಗಡೆ ಮೂವ್ಮೆಂಟ್ ಕಡಿಮೆ ಆಗಿದೆ ಅಂತಂದ್ರೆ ಅವಾಗ ಅದ್ರ ಬಗ್ಗೆ ನಾವು ಗಮನ ಹರಿಸಬೇಕು. ಅದನ್ನ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಶಬ್ದಗಳು ಕೀಲು ಸವಕಳಿಯಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಏನು ಇಲ್ಲದೆ ನಾರ್ಮಲ್ ಆಗು ಕೂಡ ಒಳಗಡೆ ಒಂದಕ್ಕೊಂದು ಮೂವ್ಮೆಂಟ್ ಆಗ್ಬೇಕಾದ್ರೆ, ಒಂದಕ್ಕೊಂದು ತಿರುಗಬೇಕಾದ್ರೂ ಕೂಡ ಸಣ್ಣ ಕಟ್ ಕಟ್ ಅಂತ ಶಬ್ದ ಬರುವಂತಹದ್ದು ಸಹಜ. ಅದಕ್ಕೆ ನಾವು ಹೆಚ್ಚು ಅದಕ್ಕೆ ಆದ್ಯತೆಯನ್ನು ಕೊಡಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ಆದ್ರೆ ಯಾವಾಗ ಮಂಡಿಯಲ್ಲಿ ಲಿಗಮೆಂಟ್ ಹರಿದಾಗ ಲಾಕ್ ಆಗ್ಬಿಡುತ್ತೆ, ಅಂದ್ರೆ ಮೂವ್ಮೆಂಟ್ ಮಾಡ್ಬೇಕಾದ್ರೆ ಮಂಡಿ ಒಂದು ಪೊಸಿಷನ್ ಇಂದ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅದನ್ನ ಲಾಕಿಂಗ್ ಅಂತ ಹೇಳ್ತೀವಿ. ಈ ರೀತಿ ಆದಾಗ ಮಂಡಿ ಒಳಗಡೆ ಮಾಂಸಖಂಡ ಹರಿದಿರ್ಬೋದು. ಆ ಹರಿದಿರುವಂತದ್ದು ಶೂ ಒಳಗಡೆ ಕಲ್ ಸಿಕ್ಕಾಕೊಂಡ ಹಾಗೆ ಒಂದ್ ಕಡೆ ಬಂದು ಚುಚ್ತಾ ಇರುತ್ತೆ, ಒತ್ತುತ್ತಾ ಇರುತ್ತೆ. ಅದು ಅದನ್ನ ದಾಟಿ ಆ ಕಡೆ ಮೂವ್ಮೆಂಟ್ ಹೋಗ್ಬೇಕಾದ್ರೆ ಒಳಗಡೆ ಮತ್ತೆ ಕಟ್ ಅಂತ ಶಬ್ದ ಬರುವಂತ ಸಾಧ್ಯತೆ ಇರುತ್ತೆ. ಆದ್ರಿಂದ ಯಾವಾಗ ನೋವಿನ ಜೊತೆಗೆ ಒಳಗಡೆ ಉರಿಯೂತದ ಜೊತೆಗೆ ಈ ಶಬ್ದಗಳು ಬರ್ತಾ ಇದೆ, ಅವಾಗ ನಾವು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಅನ್ನು ತಗೋಬೇಕು. ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೋಬೇಕು. ಅವಶ್ಯಕತೆ ಇದ್ರೆ MRI ಮಾಡಿ ಒಳಗಡೆ ಲಿಗಮೆಂಟ್ ಯಾವ್ದು ಹರಿದಿದೆ ಅಂತ ತಿಳ್ಕೊಂಡು ಮುಂದೆ ಚಿಕಿತ್ಸೆಯನ್ನು ಪಡ್ಕೊಳ್ಳೋದು ಸೂಕ್ತ. ಏಳನೇದು ಮಂಡಿ ಮೇಲೆ ನಮ್ಗೆ ಭಾರ ಬಿಟ್ಟು ನಡಿಲಿಕ್ಕೆ ಅಥವಾ
ತೂಕವನ್ನ ಮಂಡಿ ಮೇಲೆ ಕೊಡಕ್ ಆಗ್ತಾ ಇಲ್ಲ ಅನ್ನುವಂತಹ ಸಂದರ್ಭ. ಇದು ಹೆಚ್ಚಿನ ಸಲ ಜೋರಾಗಿ ಏಟು ಬಿದ್ದಾಗ, ಫ್ರಾಕ್ಚರ್ ಆದಾಗ, ಅಥವಾ ಲಿಗಮೆಂಟ್ಗಳು ಜಾಸ್ತಿ ಹರಿದಾಗ, ಅಥವಾ ಈ ಮಂಡಿ ಕೀಲು ಸವಕಳಿ ಬರುವಂತಹದ್ದು, ರೊಮೊಟಾಯ್ಡ್ ಆರ್ಥರೈಟಿಸ್ ಅನ್ನುವಂಥದ್ದು, ಟೆಂಡಿನೈಟಿಸ್ ಅನ್ನುವಂಥದ್ದು ತುಂಬಾ ಜಾಸ್ತಿ ಆದಾಗ ನಮ್ಮ ದಿನನಿತ್ಯ ಜೀವನಕ್ಕೆ ಇದು ಅಡ್ಡಿ ಆಗ್ತಾ ಇದೆ, ನನ್ನ ದಿನನಿತ್ಯದ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಇದ್ದಾಗ ಈ ರೀತಿ ಕಾಣಿಸ್ಕೊಳ್ಳುತ್ತೆ. ನನಗೆ ನಡೆಯಕ್ಕೆ ಆಗಲ್ಲ. ಇದನ್ನ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಈ ಸ್ಥಿತಿಗೆ ಬಂದಿದೆ ಅಂತಂದ್ರೆ ಆದಷ್ಟು ಬೇಗ ಅದನ್ನ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಅದು ಮುಂದೆ ನಮ್ಮ ಜೀವನ ಶೈಲಿನೇ ಬದಲು ಮಾಡಿಬಿಡುತ್ತೆ. ಆದ್ರಿಂದ ಇದನ್ನ ನಾವು ಮರಿಬಾರ್ದು. ಈ 7 ಲಕ್ಷಣಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಯಾವಾಗ ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಯಾಕೆ ಈ ತೊಂದರೆ ಬರ್ತಾ ಇದೆ, ಇದನ್ನ ಮುಂದೆ ಏನ್ ಮಾಡಬೇಕು ಅಂತ ತಿಳ್ಕೊಳ್ಳುವಂತಹದ್ದು ಒಳ್ಳೆಯದು. ಅದರಲ್ಲೂ ಆದಷ್ಟು ಬೇಗ ಸಡನ್ ಆಗಿ ನೋವು ಶುರುವಾಗ್ತಾ ಇದೆ, ಬಾವು ಬರ್ತಾ ಇದೆ, ಬೆಚ್ಚಗಿದೆ, ಜ್ವರ ಇದೆ, ಮುಟ್ಟಿದ್ರೆ ನೋವಿದೆ ಅಂತಂದ್ರೆ ಅದನ್ನು ನಿರ್ಲಕ್ಷ್ಯ ಮಾಡದೆ ಬೇಗ ಡಾಕ್ಟರ್ ಹತ್ರ ಹೋಗುವಂತಹದ್ದು ಜಾಣತನ ಅಂತ ಹೇಳ್ಬೋದು. ಈ ರೀತಿ ಸಮಸ್ಯೆಗಳನ್ನ ಇಟ್ಕೊಂಡು ಡಾಕ್ಟರ್ ಹತ್ರ ಹೋದಾಗ ಹೆಚ್ಚಿನ ಸಲ ಯಾವ ರೀತಿ ತೊಂದರೆ ಶುರುವಾಯಿತು, ಹಿಸ್ಟ್ರಿ ಮತ್ತು ಎಕ್ಸಾಮಿನೇಷನ್, ಡಾಕ್ಟರ್ ಹತ್ರ ಬಂದಾಗ ಟೆಸ್ಟ್ ಮಾಡಿ ನೋಡ್ಕೊಂಡೆ ನಿರ್ದಿಷ್ಟವಾಗಿ ಈ ಸಮಸ್ಯೆ ಇರಬಹುದು ಅಂತ ನಾವು ಡಯಾಗ್ನೋಸಿಸ್ ಮಾಡಬಹುದು. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಕ್ಕೆ ಕೆಲವೊಮ್ಮೆ ಎಕ್ಸ್ರೇ ಅಥವಾ MRI ಸ್ಕ್ಯಾನಿಂಗ್ ಅಥವಾ CT ಸ್ಕ್ಯಾನಿಂಗ್ ಅವಶ್ಯಕತೆ ಇರುತ್ತೆ. ನಂತರ ಅದಕ್ಕೆ ಸೂಕ್ತ ಚಿಕಿತ್ಸೆನ ನಾವು ಕೊಡ್ತಾ ಹೋಗ್ಬೋದು. ಕೆಲವೊಮ್ಮೆ ಸಡನ್ ಆಗಿ ಶುರುವಾಗಿರುವಂತಹ ತೊಂದರೆ ಇದ್ದಾಗ ರೈಸ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ, ರೆಸ್ಟ್, ಐಸ್, ಕಂಪ್ರೆಷನ್, ಎಲಿವೇಶನ್. ನಂತರ ಕೆಲವೊಂದು ಔಷಧಿಗಳನ್ನು ಕೊಟ್ಟು ಒಳಗಡೆ ಇರುವಂತಹ ಉರಿಯೂತ ಕಡಿಮೆ ಆಗ್ಲಿಕ್ಕೆ, ಮುಂದೆ ತೊಂದರೆ ಆಗದೆ ಇರುವಂತಹ ಔಷಧಿಗಳನ್ನು ಕೊಡ್ತೀವಿ. ಹಚ್ಚಲಿಕ್ಕೆ ಆಯಿಂಟ್ಮೆಂಟ್ಗಳನ್ನು ಕೊಡ್ಬೋದು, ತೈಲವನ್ನು ಕೊಡ್ಬೋದು, ಕೆಲವೊಂದಿಷ್ಟು ವ್ಯಾಯಾಮಗಳನ್ನು ಹೇಳ್ಕೊಡ್ಬೋದು, ಕೆಲವೊಂದು ಫಿಸಿಯೋಥೆರಪಿ ಮೊಡಾಲಿಟೀಸ್, ಒಳಗಡೆ ಕರೆಂಟಿನ ಶಾಖವನ್ನು ಕೊಡುವಂತಹದ್ದು, ಮಸಾಜ್ ಮಾಡುವಂತಹದ್ದು, ಈ ರೀತಿಯಂತಹ ಫಿಸಿಯೋಥೆರಪಿ ಮೊಡಾಲಿಟೀಸ್ ಕೆಲವೊಮ್ಮೆ ಅವಶ್ಯಕತೆ ಬೀಳುತ್ತೆ. ಇದೆಲ್ಲದರಲ್ಲೂ ಕಮ್ಮಿ ಆಗ್ತಾ ಇಲ್ಲ ಅಂತ ಇದ್ದಾಗ ಕೆಲವೊಮ್ಮೆ ಒಳಗಡೆ ಲಿಗಮೆಂಟ್ ಇಂಜುರಿ ಇದ್ದಾಗ ಆರ್ಥ್ರೋಸ್ಕೋಪಿಕ್ ಸರ್ಜರಿ ಬೇಕಾಗುತ್ತೆ, ಲಿಗಮೆಂಟ್ ರೀಕನ್ಸ್ಟ್ರಕ್ಷನ್ ಮಾಡಬೇಕಾಗುತ್ತೆ, ಲಿಗಮೆಂಟ್ ರಿಪೇರ್ ಮಾಡಬೇಕಾಗುತ್ತೆ. ಅಥವಾ ಕೆಲವೊಮ್ಮೆ ತುಂಬಾ ಸವಕಳಿ ಬಂದ್ಬಿಟ್ಟಿದೆ, ಬೇರೆ ಏನ್ ಮಾಡಿದ್ರು ಸರಿ ಆಗ್ತಾ ಇಲ್ಲ ಅಂತ ಇದ್ದಾಗ ನೀ ರಿಪ್ಲೇಸ್ಮೆಂಟ್ ಸರ್ಜರಿ, ಮಂಡಿ ಕೀಲು ಮರುಜೋಡಣೆ ಶಸ್ತ್ರಚಿಕಿತ್ಸೆ ಕೂಡ ಕೆಲವೊಬ್ಬರಿಗೆ ಅವಶ್ಯಕತೆ ಬೀಳುತ್ತೆ. ಈ ರೀತಿಯಾದಂತಹ ತೊಂದರೆಗಳು ನಮಗೆ ಬರಲೇಬಾರದು ಅಂತಂದ್ರೆ ಮಂಡಿ ನೋವನ್ನ ಹೇಗೆ ತಡೆಗಟ್ಟೋದು ಅನ್ನೋದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡ್ಬೋದು. ಅದರ ಜೊತೆಗೆ ಈ ದೇಹ ತೂಕವನ್ನು ಕಡಿಮೆ ಮಾಡಿದಾಗ ಮಂಡಿ ಮೇಲೆ ಒತ್ತಡ ಕಡಿಮೆ ಬೀಳುತ್ತೆ, ಮಂಡಿ ಸಮಸ್ಯೆ ಬರುವಂತಹ ಸಾಧ್ಯತೆ ಕಡಿಮೆ ಆಗುತ್ತೆ. ಜೊತೆಗೆ ಮಂಡಿಯ ವ್ಯಾಯಾಮಗಳನ್ನು ಮಾಡಿದಾಗ ಮುಖ್ಯವಾದ 5 ವ್ಯಾಯಾಮಗಳು ಮತ್ತು 1 ಗೋಲ್ಡನ್ ಎಕ್ಸಸೈಸ್ ಅದನ್ನ ಸರಿಯಾದ ರೀತಿಯಲ್ಲಿ ಮಾಡಿದಾಗ ನಮ್ಮ ಮಂಡಿಯ ಆರೋಗ್ಯವನ್ನ ನಾವು ಚೆನ್ನಾಗಿ ಇಟ್ಕೋಬಹುದು. ಸಮಸ್ಯೆ ಇದ್ದಾಗಲೂ ಕೂಡ ಅದನ್ನ ಬೇಗ ಚೇತರಿಕೆ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಹೇಗೆ ಅಂತ ನೀವು ಈ ವಿಡಿಯೋಗಳಲ್ಲಿ ನೋಡಬಹುದು. ಅದರ ಜೊತೆಗೆ ಮಂಡಿ ನೋವು ಇದ್ದಾಗ ಯಾವ ರೀತಿಯಾದಂತಹ ಆಹಾರ ಪಥ್ಯಕ್ರಮವನ್ನ ನಾವು ಅನುಸರಿಸಬೇಕು, ಯಾವ ಪಥ್ಯವನ್ನ ನಾವು ಅನುಸರಿಸಿದ್ರೆ ಬೇಗ ಇದು ಸರಿಯಾಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇದರ ಡೀಟೇಲ್ಸ್ ಇದೆ. ಇದೇ ರೀತಿ ನನ್ನ ಚಾನೆಲ್ ಅಲ್ಲಿ ಹಲವಾರು ವಿಡಿಯೋಗಳು ಮಂಡಿ ನೋವಿನ ಬಗ್ಗೆ ನಾನು ಮಾಡಿದ್ದೀನಿ, ಅದನ್ನ ಡೀಟೇಲ್ಸ್ಗೋಸ್ಕರ ನೀವು ನೋಡಿ. ಇವತ್ತು ನಾವು ಈ ಮೊಣಕಾಲು ಮಂಡಿ ಸಮಸ್ಯೆ ಇದ್ದಾಗ ಯಾವ ರೀತಿಯಾದಂತಹ ಲಕ್ಷಣಗಳಿರುತ್ತೆ, ಯಾವ ತೊಂದರೆಗಳಲ್ಲಿ ಈ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಯಾವ ಲಕ್ಷಣಗಳಿದ್ರೆ ನಾವು ನಿರ್ಲಕ್ಷ್ಯ ಮಾಡದೆ ಆದಷ್ಟು ಬೇಗ ವೈದ್ಯಕೀಯ ಚಿಕಿತ್ಸೆಯನ್ನ ಪಡ್ಕೋಬೇಕು ಅಂತ ಅರ್ಥ ಮಾಡ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಹಂಚ್ಕೊಳ್ಳಿ, ಶೇರ್ ಮಾಡಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.